ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಪೋಸ್ಟ್ ಟೆಸ್ಟ್ ಮ್ಯಾಚ್ ಅನಾಲಿಸಿಸ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಸ್ನೇಹಿತರೆ, ಇವತ್ತ ಪೋಸ್ಟ್ ಟೆಸ್ಟ್ ಮ್ಯಾಚ್ ಅಂದರೆ ಟೆಸ್ಟ್ ಮ್ಯಾಚ್ ಮುಗಿದೋಯ್ತು. 5 ದಿನದಲ್ಲಾಗಬೇಕಿದ್ದಂತಹ ಟೆಸ್ಟ್ ಮ್ಯಾಚು ಬರೀ ಒಂದೂವರೆ ದಿನದಲ್ಲೇ ಮುಗಿದೋಯ್ತು. ಅದು ಯಾವ ರೀತಿ ಮುಗೀತು, ಅದು ಏನು ಎತ್ತ ಎಲ್ಲದನ್ನೂ ಹೇಳ್ತಾ ಹೋಗ್ತೀನಿ. ಯಾರು ತಲೆ ಕೆಡಿಸ್ಕೊಂಡಂಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಶುರು ಮಾಡ್ತಾ ಇದ್ದೀನಿ. ಬನ್ನಿ ಶುರು ಮಾಡೋಣ. ಸ್ನೇಹಿತರೆ ನೋಡಿ, ಸ್ಟಾರ್ಟಿಂಗು ಸೌತ್ ಆಫ್ರಿಕಾ ಬ್ಯಾಟಿಂಗಿಗೆ ಬರುತ್ತೆ. ಸೌತ್ ಆಫ್ರಿಕಾ ಬ್ಯಾಟಿಂಗಿಗೆ ಬಂದಿದ್ದು ಕೇವಲ 55 ರನ್ಗಳಲ್ಲಿ ಆಲ್ಔಟ್ ಆಗುತ್ತೆ. ಆ 55 ರನ್ಗಳಿಗೆ ಆಲ್ಔಟ್ ಆದಮೇಲೆ ಭಾರತ ತಂಡ ಬ್ಯಾಟಿಂಗಿಗೆ ಬರುತ್ತೆ. ಆಗ ಭಾರತ ತಂಡ 153 ರನ್ಗಳಿಗೆ ಆಲ್ಔಟ್ ಆಗುತ್ತೆ. 55 153 ಅಂದರೆ 98 ರನ್ಗಳ ಲೀಡನ್ನು ಕೊಡುತ್ತೆ ಸೌತ್ ಆಫ್ರಿಕಾಗೆ. 98 ರನ್ಗಳ ಲೀಡನ್ನು ಕೊಟ್ಟಾಗ ಸೌತ್ ಆಫ್ರಿಕಾ 98 ರನ್ ಗಳಿಸಿ ಮೇಲೆ ಹೊಡಿಬೇಕಲ್ವಾ, ಆದ್ದರಿಂದ 173 ರನ್ಗಳನ್ನು ಹೊಡಿತಾರೆ. ಆಗ ಇಂಡಿಯಾಗೆ ಎಷ್ಟು ಲೀಡ್ ಕೊಡ್ತಾರೆ? ಅವರು 78 ರನ್ಗಳ ಲೀಡನ್ನು ಕೊಡ್ತಾರೆ. 78 ರನ್ ಟಾರ್ಗೆಟ್ಟು. ಆ 78 ರನ್ಗಳ ಟಾರ್ಗೆಟನ್ನು 3 ವಿಕೆಟ್ ಕಳ್ಕೊಂಡು ಭಾರತ ದೇಶ ಚೇಸ್ ಮಾಡಿದೆ. 4ನೇ ವಿಕೆಟ್ ಹೋಗೋದು, ಆದರೂ ಹೆಂಗೋ ಸೇಫಾಗಿ ಬಚಾವಾದರು ರೋಹಿತ್ ಶರ್ಮಾ. ಅದೇನೇ ಇರಲಿ ಸ್ನೇಹಿತರೆ, ಇವತ್ತಿನ ಒಂದು ಟೆಸ್ಟ್ ಮ್ಯಾಚು ತುಂಬ ಬೇಗ ಮುಗಿದಿದೆ. ತುಂಬ ಯಾಕಂದರೆ ಐತಿಹಾಸಿಕ ದಾಖಲೆ ಆಗಿದೆ. ಕೇವಲ 641 ಎಸೆತಗಳಲ್ಲಿ ಇಷ್ಟು ಬೇಗ ಟೆಸ್ಟ್ ಮ್ಯಾಚ್ ಮುಗಿದಿದೆ ಅಂದರೆ ಇದೇ ಫಸ್ಟು. 1932ನೇ ಇಸ್ವಿನಲ್ಲಿ 651 ಎಸೆತಗಳಲ್ಲಿ ಟೆಸ್ಟ್ ಮ್ಯಾಚ್ ಮುಗಿದಿತ್ತು. ಅದು ಫಸ್ಟ್ ದಾಖಲೆ. ಆ್ಯಕ್ಚುಲಿ ಜಾಸ್ತಿ ದಾಖಲೆ ಇದೇನೆ, ಇದಾದಮೇಲೆ ಬಂದಿದ್ದ ದಾಖಲೆ 1932ರಲ್ಲಿ ಅದಾಗಿತ್ತು. ಆ ದಾಖಲೆ ಕೂಡ ಇದು ಮುರಿದಾಕಿದೆ. ಮತ್ತು 1935 ಒಂದು ದಾಖಲೆ ಇತ್ತು, ಅದನ್ನು ಕೂಡ ಇದು ಮುರಿದಾಕಿ 641 ರನ್ನಿಗೆ ಮಾಡಿದ್ದಾರೆ. ನೋಡಬೇಕು ಇನ್ನು ಮುಂದೆ ಈ ದಾಖಲೆ ಇನ್ನೆಷ್ಟು ವರ್ಷ ಇರುತ್ತೋ ಗೊತ್ತಿಲ್ಲ. 70-80 ವರ್ಷದ ದಾಖಲೆ ಎಲ್ಲ ಉಡಿಸಾಕ್ತಾವೆ ಹೋಗ್ರಿ. ಮತ್ತು ಮೊದಲನೇ ಇನ್ನಿಂಗ್ಸ್ನಲ್ಲಿ ಮೊಹಮ್ಮದ್ ಸಿರಾಜ್ ಅವರು 6 ವಿಕೆಟ್ಗಳನ್ನ ಕಬಳಿಸಿದ್ರು. ಜಸ್ಪ್ರೀತ್ ಬೂಮ್ರಾ 2 ವಿಕೆಟು ಮತ್ತು ಮುಖೇಶ್ ಕುಮಾರ್ 2 ವಿಕೆಟ್ ತಗೊಂಡಿದ್ರು. ಮತ್ತು ಎರಡನೇ ಇನ್ನಿಂಗ್ಸಲ್ಲಿ ಜಸ್ಪ್ರೀತ್ ಬೂಮ್ರಾ 6 ವಿಕೆಟನ್ನು ಎತ್ತಾಕೊಂಡಿದ್ದಾರೆ. ಸ್ನೇಹಿತರೆ, ಈ ಒಂದು ಮ್ಯಾಚ್ನಲ್ಲಿ ಮ್ಯಾನ್ ಆಫ್ ದ ಮ್ಯಾಚನ್ನು ಮೊಹಮ್ಮದ್ ಸಿರಾಜ್ಗಲ್ಲ, ಜಸ್ಪ್ರೀತ್ ಬೂಮ್ರಾ ಕೊಟ್ಟಿದ್ದಾರೆ. ಜಸ್ಪ್ರೀತ್ ಬೂಮ್ರಾ ಅವರಿಗೆ ಮ್ಯಾನ್ ಆಫ್ ದ ಮ್ಯಾಚ್, ಪ್ಲೇಯರ್ ಆಫ್ ದ ಸೀರೀಸ್, ಮ್ಯಾನ್ ಆಫ್ ದಿ ಸೀರೀಸ್ ಮೊಹಮ್ಮದ್ ಸಿರಾಜ್ ಮತ್ತು ಡ್ಯಾನ್ ಎಲ್ಗರ್ ಅವರಿಗೆ ಕೊಟ್ಟಿದ್ದಾರೆ. ಯಾಕೆ ಎಲ್ಗರ್ ಅವರಿಗೆ ಕೊಟ್ಟರು ಅಂದರೆ ಅವರು ಸೆಂಚುರಿ ಎಲ್ಲ ಹೊಡೆದಿದ್ರು. ಮತ್ತು ಇವತ್ತ ಸೌತ್ ಆಫ್ರಿಕಾ ತಂಡ ಆಲ್ಮೋಸ್ಟ್ ಸಂಪೂರ್ಣವಾಗಿ ನಿಮಗೆ ಶರಣಾಗ್ತೀವಿ ಅಂತ ಶರಣಾಗೇ ಬಿಟ್ಟರು. ಯಾಕಪ್ಪ ಆ ಥರ ಹೇಳ್ಬೋದು ಅಂದರೆ, ಕೇವಲ 173 ಇನ್ನು 98 ರನ್ಗಳ ಲೀಡ್ ಬಿಟ್ಟು ಹೊಡಿಬೇಕಲ್ಲ. ಅದರಲ್ಲಿ ಅಂತಹ ಒಂದು ಪಿಚ್ಚಲ್ಲಿ, ನಿಧಾನಗತಿಯ ಪಿಚ್ಚಲ್ಲೂ ಕೂಡ ಮಾರ್ಕರಮ್ ಅವರ ಸಾಧನೆ ತುಂಬಾ ಮುಖ್ಯ. 106 ರನ್ಗಳನ್ನ ಮಾರ್ಕರಮ್ ಅವರು ಹೊಡೆದಿದ್ದಾರೆ. ಅದು ಅಷ್ಟು ಸುಲಭದ ಮಾತಲ್ಲ. ಮತ್ತು
ವಿರಾಟ್ ಕೊಹ್ಲಿಯಿಂದ ಒಳ್ಳೆ ಆಟ ಬರುತ್ತೆ ಅಂದ್ಕೊಂಡಿದ್ವಿ, ಬರಲಿಲ್ಲ ಸ್ನೇಹಿತರೆ. ಯಾರ ಕಡೆಯಿಂದಲೂ ಅಂಥ ಒಳ್ಳೆ ಆಟ ಏನು ಬಂದಿಲ್ಲ. ಆದರೂ ಕೂಡ ಕೊನೆಗೆ ಒಂದು 4 ಹೊಡೆಯೋದ್ರ ಮುಖಾಂತರ ಶ್ರೇಯಸ್ ಅಯ್ಯರ್ ಅವರು ಮುಗಿಸ್ತಾರೆ ಓವರ್ನೆಲ್ಲ ಮ್ಯಾಚ್ನೇ ಫಿನಿಷ್ ಮಾಡ್ತಾರೆ. ಇದರಿಂದ ಭಾರತ ದೇಶದ ಆಟಗಾರರಲ್ಲಿ ಹಸನ್ಮುಖಿ ಎದ್ದು ಕಾಣ್ತಾ ಇದೆ ಸ್ನೇಹಿತರೆ. ನನಗಂತೂ ಖುಷಿಯಾಯಿತು. ಇದರಿಂದ ಭಾರತ ಏನೂ ಲಾಸ್ ಏನಾಗಿಲ್ಲ. ಈ ಒಂದು ಟೆಸ್ಟ್ ಸೀರೀಸ್ ಈಕ್ವಲ್ ಆಗಿ ಅಂತ್ಯ ಆಗಿದೆ. ಸೌತ್ ಆಫ್ರಿಕಾನೂ ಒಂದು ಗೆದ್ದಿದೆ, ಭಾರತನೂ ಒಂದು ಗೆದ್ದಿದೆ. ಅದರಿಂದ ಜಾಯಿಂಟ್ ವಿನ್ನರ್ ಅಂತ ಹೇಳಿಬಿಟ್ಟು ಘೋಷಣೆ ಮಾಡ್ತಾರೆ. ಅವ್ರಿಗೊಂದು ಟ್ರೋಫಿ, ಇವ್ರಿಗೊಂದು ಟ್ರೋಫಿ ಕೊಡ್ತಾರೆ. ಮತ್ತು ಟಿ20 ಬಂದುಬಿಟ್ಟು ಅದರಲ್ಲೂ ಅಷ್ಟೇ, ಅವರೊಂದು ಗೆದ್ದರು, ಇವರೊಂದು ಗೆದ್ದರು. ಒಂದು ಮ್ಯಾಚ್ ಮಳೆ ಬಂದು ಡ್ರಾ ಆಯಿತು. ಮತ್ತು ODI ಮ್ಯಾಚು ಏನಾಯಿತು ಅಂತಂದರೆ ಇಂಡಿಯಾ ODI ಸೀರೀಸನ್ನು ಗೆಲ್ತು. ಹೀಗೆ ಆಗ್ತಾ ಇದೆ ಸ್ನೇಹಿತರೆ. ಇದಾದ ಮೇಲೆ ನೆಕ್ಸ್ಟು ಆಫ್ಘಾನಿಸ್ತಾನದ ಮೇಲಿನ ಸರಣಿ ಇದೆ. ನೀವು ಕೂಡ ಆಫ್ಘಾನಿಸ್ತಾನದ ವಿರುದ್ಧದ ಸರಣಿಗೆ ತಪ್ಪಿಸದೆ ನೋಡಬೇಕು. ಇಷ್ಟೇಳಿ ಇವತ್ತಿನ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಆಫ್ಘಾನಿಸ್ತಾನ ವರ್ಸಸ್ ಇಂಡಿಯಾದ ಶೆಡ್ಯೂಲು ಬಿಟ್ಟಿದ್ದಾರೆ, ಅದ್ರದ್ದು ಕೂಡ ಇನ್ನೇನು ಜಸ್ಟ್ ವಿಡಿಯೋ ಮಾಡ್ತೀನಿ ಸ್ನೇಹಿತರೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭುವನೇಶ್ವರಿ ದೇವಿ.